On October 24th, in Bengaluru, Chief Minister Siddaramaiah visited the site of the building collapse in Babusapalya, where he announced 5 lakh compensation for each victim's family. He also assured that the government will cover all medical expenses for those injured. The CM expressed his frustration with the building owner and contractors for continuing construction despite warnings from authorities. He emphasized that the collapse was due to poor construction quality, not heavy rains, and vowed strict legal action against those responsible, including suspending the assistant executive engineer involved. Notices will also be issued to other officials who failed to stop the unauthorized construction. Siddaramaiah called on the public to avoid illegal constructions and urged them to follow the law, stating that such tragedies could be avoided with proper building approvals and quality checks. Regarding the heavy rains and flooding in Bengaluru, the CM acknowledged that the city's infrastructure needs improvement and noted the extreme weather. Like the recent 170 mm of rainfall in Lakh has worsened the situation. He assured residents that the government is working to manage the crisis, relocating over 1,000 families and conducting rescue operations. He also revealed that the state is borrowing 3,000 crore to improve disaster management and city infrastructure, while BBMP Chief Commissioner Tushar Girinath was instructed to hold those responsible for illegal constructions accountable. As heavy rains continue, the IMD has issued a yellow alert for October 24th to 25th, advising residents to stay safe and avoid waterlogged areas. 8 ಜನರು ಮರಣ ಅಪ್ಪಿದ್ದಾರೆ. ಅವರ ಶವಗಳೆಲ್ಲ ಸಿಕ್ಕಿದ್ದಾವೆ. 8 ಜನರನ್ನು ರಕ್ಷಣೆ ಮಾಡಿದ್ದಾರೆ. 6 ಜನರಿಗೆ ಗಾಯಗಳಾಗಿದ್ದಾವೆ. ಅದರಲ್ಲಿ 3 ಜನರಿಗೆ ಸ್ವಲ್ಪ ಸೀರಿಯಸ್ ಗಾಯಗಳಾಗಿದ್ದಾವೆ. 6 ಜನ ಯಾರಿಗೆ ಗಾಯ ಆಗಿದೆ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರಿಗೆ ಸಂಪೂರ್ಣ ಆಸ್ಪತ್ರೆ ಖರ್ಚನ್ನು ಸರ್ಕಾರನೇ ಭರಿಸ್ತದೆ. ಮತ್ತು 8 ಜನರು ಯಾರು ಸತ್ತಿದ್ದಾರೆ, ಸತ್ತಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ 5 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಲೇಬರ್ ಡಿಪಾರ್ಟ್ಮೆಂಟಿಂದ, 3 ಲಕ್ಷ ರೂಪಾಯಿ BBMPಯಿಂದ ಪ್ರತಿ ತಲಾ 5 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡ್ತದೆ ಪರಿಹಾರವಾಗಿ. ಅದೇನೋ ಅವರ ಸಾವಿಗೆ ಸಮ ಅಲ್ಲ ಅದು ಪರಿಹಾರ ಕೊಡ್ತಕ್ಕಂಥದ್ದು. ಆದರೂ ಪರಿಹಾರ ಕೊಡಬೇಕು, ಬಿಕಾಸ್ ಎಲ್ಲ ಕೂಲಿ ಕಾರ್ಮಿಕರು, ಅದಕ್ಕೋಸ್ಕರ ಅವರನ್ನು ಮಾಡ್ತಕ್ಕಂಥದ್ದು. ಮತ್ತು ಡೆಡ್ ಬಾಡಿಗಳನ್ನು ಅಲ್ಲಿ ಅವರ ಜಾಗಕ್ಕೆ ಕಳಿಸ್ತಕ್ಕಂಥ ಎಲ್ಲ ಪ್ರಯತ್ನನೂ ಕೂಡ ಮಾಡ್ತಾರೆ ಅಲ್ಲಿ ಇರುವುದು. ಸೊ ಇದು ಅನ್ಆಥರೈಸ್ಡ್ ಆಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್. ಇದು ಒಂದು ರೆವಿನ್ಯೂ ಬಡಾವಣೆ. ಅನ್ಆಥರೈಸ್ಡ್ ಆಗಿ ಲೈಸೆನ್ಸ್ ತಗೊಳ್ಳದೇನೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್. ಅದಕ್ಕೋಸ್ಕರ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟರೂ ಕೂಡ ಕಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಸಸ್ಪೆಂಡ್ ಮಾಡಿದ್ದೀವಿ ಇಮಿಡಿಯೇಟಾಗಿ. ನಿನ್ನೆ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಅದಕ್ಕೆ ಈ ಜೋನಲ್ ಆಫೀಸರ್ ಇದ್ದಾನಲ್ಲ, IAS ಆಫೀಸರ್, ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ. ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರು, ಈ ಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ. ಇವ್ರಿಗೆ ಗಾಯಗೊಂಡಿರ್ತಕ್ಕಂಥವ್ರಿಗೆ ಆಸ್ಪತ್ರೆಯಲ್ಲಿ ಯಾರು ಚಿಕಿತ್ಸೆ ಪಡೀತಾ ಇದ್ದಾರೆ ಅವ್ರಿಗೂ ಕೂಡ ಖರ್ಚು ನೋಡ್ಕೊಳ್ತಕ್ಕಂಥದ್ರ ಜೊತೆಗೆ ಪರಿಹಾರನೂ ಕೊಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಸೊ ಒಟ್ಟಾರೆಯಾಗಿ ಇದು ಒಂದು ರೆವಿನ್ಯೂ ಬಡಾವಣೆ. ನಾನು ಜನರಲ್ಲಿ ಮನವಿ ಮಾಡ್ತೀನಿ, ನೀವು ಕಾನೂನು ಪ್ರಕಾರ ಮನೆ ಕಟ್ಟಬೇಕು ಹೊರತು ಕಾನೂನಿಗೆ ಬಾಹಿರವಾಗಿ ಮನೆ ಕಟ್ಟಬಾರ್ದು. ಯಾರು ಕೂಡ ಕಾನೂನು ಬಾಹಿರವಾಗಿ ಮನೆ ಕಟ್ಟಬಾರ್ದು. ಮತ್ತು ಸರ್ಕಾರ ನೋಟಿಸ್ ಕೊಟ್ಟ ತಕ್ಷಣ ನಿಲ್ಲಿಸ್ಬೇಕಾಗಿತ್ತು, ನಿಲ್ಲಿಸಿಲ್ಲ. ಅವರು ಅದರ ಓನರ್ ಇರ್ಬೋದು, ಮನೆ ಕಟ್ಟೋನು ಇರ್ಬೋದು, ಮಾಲೀಕ ಇರ್ಬೋದು, ಕಾಂಟ್ರಾಕ್ಟರ್ ಇರ್ಬೋದು, ಅಥವಾ ಇನ್ಯಾರೇ ಇರ್ಬೋದು, ಅವ್ರು ಯಾರು ಕೂಡ ನಿಲ್ಲಿಸಿಲ್ಲ. ಸೊ ಅದರಿಂದ ಈ ಅನಾಹುತ, ದುರದೃಷ್ಟಕರವಾದಂಥ ಅನಾಹುತ ನಡೆದಿದೆ. ಇದು ಮರುಕಳಿಸ್ತೇ ಇರಬೇಕಾದ್ರೆ ಎಲ್ಲರೂ ಕೂಡ ಒಂದು ಲೈಸೆನ್ಸ್ ತಗೊಂಡು ಕಟ್ಟಬೇಕು. ಎರಡನೇದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಅದು ಇನ್ಸ್ಪೆಕ್ಷನ್ ಆಗಬೇಕು.
ಆಮೇಲೆ ಕ್ವಾಲಿಟಿ ಬಿಲ್ಡಿಂಗನ್ನು ಕಟ್ಟಬೇಕು. ಕಳಪೆ ಕಾಮಗಾರಿ ಆಗಿರೋದ್ರಿಂದ ಬಿದ್ದೋಗಿದೆ. ಮಳೆಯಿಂದಲ್ಲ ಬಿದ್ದಿರೋದು. ಇದು ಕಳಪೆ ಕಾಮಗಾರಿಯಿಂದ ಬಿದ್ದಿರ್ತಕ್ಕಂಥ ಮನೆ. ಸೊ ಅದಕ್ಕೆ ಸರ್ಕಾರ ಎಲ್ಲ ರೀತಿ ಕ್ರಮಗಳನ್ನು ಕೂಡ ತಗೊಳ್ತದೆ. ಇನ್ನು ಮುಂದೆ ಸರ್ಕಾರಕ್ಕೆ ನಾನು ಹೇಳಿದ್ದೀನಿ, BBMP ಕಮಿಷನರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಅನಾಥರೈಸ್ಡ್ ಆಗಿ ಮನೆ ಕಟ್ಟಲಿಕ್ಕೆ ಬಿಡಕೂಡದು. ನಂಬರ್ 1. ನಂಬರ್ 2, ಒಂದು ವೇಳೆ ಅನಾಥರೈಸ್ಡ್ ಕಟ್ಟಿದರೆ ದಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್, ಝೋನಲ್ ಆಫೀಸರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇನ್ನು ಮುಂದೆ ಯಾವುದೇ ಈ ಥರ ಅಹಿತಕರ ಘಟನೆ ನಡೆದಿದ್ದ ರೀತಿಯಲ್ಲಿ ನೋಡ್ಕೋಬೇಕು ಅಂಥೇಳಿ ತುಷಾರ್ ಕಮಿಷನರಿಗೂ ಕೂಡ ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದ್ದೀನಿ.